ಓಂ ನಮಃ ಶಿವಾಯ. ಎಲ್ಲರಿಗೂ ವಂದನೆಗಳು. ಮೇಷರಾಶಿಯವರೇ, ಫೆಬ್ರುವರಿ 24, 25, 26, 27ರ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ನೀವು ಸವಿಯಲಿರುವ ಪಲ್ಲಟಗಳ ಬಗ್ಗೆ ನೀವೀಗ ಅರಿತುಕೊಳ್ಳಲಿದ್ದೀರಿ. ಈ ದಿನದ ಫಲಿತಾಂಶಗಳ ಅನುಸಾರ ಈ 4 ದಿನಗಳಲ್ಲಿ ಏನಾಗುತ್ತದೆ ಎಂಬುದರ ಸಮಗ್ರ ವಿವರಣೆಯನ್ನು ನಮಗೆ ತಿಳಿಸಿ. ಏಕಾಂತವಾಗಿ ಕುಳಿತು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ನಿಮ್ಮ ಬದುಕಿಗೆ ಸಂಬಂಧಿಸಿದ ಮಾರ್ಗದರ್ಶನಗಳನ್ನು ಸಹ ಒಳಗೊಂಡಿದೆ. ಆದ್ದರಿಂದ ಈ ದೃಶ್ಯಾವಳಿಯನ್ನು ಎಲ್ಲಿಯೂ ವಿಮುಖವಾಗದೆ ವೀಕ್ಷಿಸಿ. ಮೇಷರಾಶಿಯವರು ನಮ್ಮ ವಾಹಿನಿಯನ್ನು ಪ್ರಥಮ ಬಾರಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ವಾಹಿನಿಗೆ ಚಂದಾದಾರರಾಗಿ ಮತ್ತು ನನಗೆ ಆಸರೆ ನೀಡಿ. ಅಂತಹ ದೈನಂದಿನ ಫಲಿತಾಂಶಗಳಿಗಾಗಿ ನಮ್ಮ ವಾಹಿನಿಯನ್ನು ಅನುಸರಿಸಲು ವಿಸ್ಮರಿಸಬೇಡಿ. ನೀವು ಈ ಚಿತ್ರೀಕರಣವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈ 4 ದಿನಗಳಲ್ಲಿ ಏನಾಗುತ್ತದೆ? ಮೇಷರಾಶಿ ಚಕ್ರದ ಪ್ರಥಮ ರಾಶಿ, ಆಳುವ ಗ್ರಹ ಮಂಗಳ, ಅದು ಕೂಡ ಮಂಗಳಕರ. ಇದು ಅಗ್ನಿತತ್ವಕ್ಕೆ ಸೇರಿದ ಚಿಹ್ನೆಯಾಗಿರುವುದರಿಂದ ಮೇಷರಾಶಿಯವರು ಸದಾ ಅತ್ಯಂತ ಉತ್ಸಾಹಭರಿತರಾಗಿರುತ್ತಾರೆ. ಕೆಲವು ಸನ್ನಿವೇಶಗಳು ಕೆಲವೊಮ್ಮೆ ತುಂಬಾ ನಿಧಾನವಾಗಿರುತ್ತವೆ ಎಂದು ನುಡಿಯಬಹುದು. ಅಶ್ವಿನಿ ನಕ್ಷತ್ರ 1, 2, 3, 4 ಪಾದಗಳು, ಭರಣಿ ನಕ್ಷತ್ರ 1, 2, 3, 4 ಪಾದಗಳು, ಕೃತಿಕಾ ನಕ್ಷತ್ರ 1 ಪಾದ. ಈ ಪಾದಗಳಲ್ಲಿ ಜನಿಸಿದವರನ್ನು ಮೇಷರಾಶಿ ಎಂದು ಸಂಬೋಧಿಸಲಾಗುತ್ತದೆ. ಈ ಮೇಷರಾಶಿಯ ವ್ಯಕ್ತಿಗಳು ಸದಾ ಅತ್ಯಂತ ಧೈರ್ಯಶಾಲಿಗಳು ಮತ್ತು ಮುಂಚೂಣಿಯಿಂದ ನಾಯಕತ್ವ ವಹಿಸುತ್ತಾರೆ. ಅವರು ಶೀಘ್ರವಾಗಿ ರೋಷಗೊಳ್ಳುತ್ತಾರೆ, ಆದರೆ ಅಷ್ಟೇ ಶೀಘ್ರವಾಗಿ ಪ್ರಶಾಂತವಾಗುತ್ತಾರೆ. ಅವರು ನಿಷ್ಕಲ್ಮಷರು ಮತ್ತು ಕಾಂಚನದಂತಹ ಅಂತರಂಗವನ್ನು ಹೊಂದಿದ್ದಾರೆ ಎಂದು ನುಡಿಯಬಹುದು. ಅವರು ತುಂಬಾ ಮುಗ್ಧರು. ಯಾರು ಹಿತವಾದ ನುಡಿಗಳನ್ನು ಹೇರುತ್ತಾರೋ ಅವರು ಅದನ್ನು ನಂಬುತ್ತಾರೆ, ದುರ್ದೈವವಶಾತ್. ಆದರೆ ನಿಮ್ಮ ಪಶ್ಚಾತ್ತಾಪಕ್ಕೆ ಕೆಲವರು ಸಂಚು ರೂಪಿಸುತ್ತಿದ್ದಾರೆ. ನಿಮ್ಮ ಏಳಿಗೆಯ ಬಗ್ಗೆ ಮತ್ಸರ ಪಡುವವರೂ ಇದ್ದಾರೆ. ಮತ್ತು ನಾಳೆ ಅಂತಹ ಅಕ್ಷರಗಳನ್ನು ಹೊಂದಿರುವ ವ್ಯಕ್ತಿಗಳೊಂದಿಗೆ ನೀವು ಅಲ್ಪ ವೈಷಮ್ಯವನ್ನು ಹೊಂದುವ ಸಂಭವವಿದೆ, ಅಂದರೆ ಈ 4 ದಿನಗಳಲ್ಲಿ. ಆದ್ದರಿಂದ ನೀವು ಸಮರ್ಪಕ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಈ 4 ದಿನಗಳಲ್ಲಿ ಈ ಅಕ್ಷರಗಳನ್ನು ಹೊಂದಿರುವ ವ್ಯಕ್ತಿಗಳೊಂದಿಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಆರ್ ಅಕ್ಷರ, ಕೆ ಅಕ್ಷರ, ಎಸ್ ಅಕ್ಷರ. ಈ ಅಕ್ಷರಗಳಿಂದ ಆರಂಭವಾಗುವ ಕೆಲವು ವ್ಯಕ್ತಿಗಳು ನಿಮ್ಮ ತೀರ್ಮಾನಗಳನ್ನು ತಡೆಯಲು ಯತ್ನಿಸಬಹುದು ಮತ್ತು ನಿಮ್ಮ ನುಡಿಗಳನ್ನು ಅಸಮರ್ಪಕವಾಗಿ ಗ್ರಹಿಸಿಕೊಂಡು ಅಪಪ್ರಚಾರವನ್ನು ಹರಡಬಹುದು. ಸಂವಾದಗಳಲ್ಲಿ ತೊಡಗಬೇಡಿ. ನಿಮ್ಮ ನುಡಿಗಳನ್ನು ಮಿತವಾಗಿ ಮತ್ತು ನಿಮ್ಮ ಕೃತ್ಯಗಳನ್ನು ಗರಿಷ್ಠವಾಗಿರಿಸಿ. ಮೇಷರಾಶಿಯವರಿಗೆ ಅತ್ಯಂತ ಬಲಿಷ್ಠವಾದ ಅಕ್ಷರವೆಂದರೆ ಎ ಅಕ್ಷರ. ಎಂದರೆ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ ಫೆಬ್ರುವರಿ 26ರಂದು ನಿಮಗೆ ಶುಭ ಸುದ್ದಿ, ಕಾಯಕದ ಮಾಹಿತಿ, ಆರ್ಥಿಕ ನೆರವು ಅಥವಾ ನೂತನ ಸುಸಂದರ್ಭ ಖಂಡಿತವಾಗಿಯೂ ಸಾಧ್ಯ. ಇದರರ್ಥ ಒಬ್ಬ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರ ತಿರುವು ನೀಡಬಹುದು. ಈಗ ಫೆಬ್ರುವರಿ 24, 25, 26, 27ರಂದು ಜರುಗುವ ಪರಿಣಾಮಗಳನ್ನು ನಿಶ್ಚಿತವಾಗಿ ಅರಿತುಕೊಳ್ಳೋಣ. ಒಂದು ಸಣ್ಣ ಸಂವಾದ ಅಥವಾ ಅಪಾರ್ಥ, ಆದರೆ ನೀವು ಪ್ರಶಾಂತವಾಗಿದ್ದರೆ ಅದು ಬೃಹತ್ ಕೆಲಸವಲ್ಲ. ಯಾವ ಅಕ್ಷರ ಹೊಂದಿರುವ ವ್ಯಕ್ತಿಯ ಮೂಲಕ ಮಂಗಳಕರ ಸುದ್ದಿ ಖಂಡಿತವಾಗಿಯೂ ನಿಮಗೆ ಆಗಮಿಸುತ್ತದೆ. ನೀವು ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ. ಆಲೋಚಿಸಿ ನಿರ್ಧರಿಸಿ. ಈಗ ಈ 4 ದಿನಗಳಲ್ಲಿ ನಿಮಗೆ ಪೂರಕವಾಗುವ ವರ್ಣಗಳು ಕೆಂಪು, ಗುಲಾಬಿ, ಕಾಂಚನ ಮತ್ತು ಸಮ್ಮಿಲಿತವಾಗುವ ಸಂಖ್ಯೆಗಳು 1, 9, 18, 27. ಪೂರ್ವ, ಆಗ್ನೇಯ ಮತ್ತು ಪಶ್ಚಿಮ ಪಥಗಳು ನಿಮಗೆ ಶುಭ ದಿಕ್ಕುಗಳಾಗಿವೆ. ಸುದೀರ್ಘ ಕಾಲದಿಂದ ಕಾಯಕಕ್ಕಾಗಿ ನಿರೀಕ್ಷಿಸುತ್ತಿರುವವರಿಗೆ ಕೆಲವು ಉದ್ಯೋಗಾವಕಾಶಗಳನ್ನು ಹೊಂದಲು ಕೆಲವು ಮಾರ್ಗೋಪಾಯಗಳನ್ನು ಸಹ ಅರಿತುಕೊಳ್ಳೋಣ. ಕೆಲಸಕ್ಕಾಗಿ ಪ್ರತಿ ಮಂಗಳವಾರ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ ಓಂ ಅಂಗಾರಕಾಯ ನಮಃ ಎಂದು 21 ಬಾರಿ ಪಠಿಸಿ ಕೆಂಪು ಪುಷ್ಪಗಳನ್ನು ಅರ್ಪಿಸಿ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ರೋಷವನ್ನು ತಗ್ಗಿಸಿಕೊಳ್ಳಿ ಮತ್ತು ನಿಮ್ಮ ವರಿಷ್ಠರೊಂದಿಗೆ ಸಂವಾದಕ್ಕೆ ಇಳಿಯಬೇಡಿ. ಮಂಗಳವಾರ ಕೆಂಪು ವಸ್ತ್ರ ಧರಿಸುವುದು ನಾಳೆ ನಿಮಗೆ ತುಂಬಾ ಮಂಗಳಕರ. ಹಾಗೆ ಸಂತಾನಕ್ಕಾಗಿ ಸುದೀರ್ಘಕಾಲ ನಿರೀಕ್ಷಿಸುತ್ತಿರುವವರಿಗೆ ಕೆಲವು ಮಾರ್ಗೋಪಾಯಗಳನ್ನು ಅರಿತುಕೊಳ್ಳೋಣ. ಶುಕ್ರವಾರ ನಿಮ್ಮ ಜನನಿಗೆ ಕುಂಕುಮ ಅರ್ಪಿಸಿ ಮತ್ತು 9 ಮಂಗಳವಾರ ದೀಪ ಬೆಳಗಿ. ಪುಟ್ಟ ಮಕ್ಕಳಿಗೆ ಹಣ್ಣುಗಳನ್ನು ದಾನ ನೀಡಿ. ದಂಪತಿಗಳು ಸಮ್ಮಿಲಿತವಾಗಿ ಪ್ರಾರ್ಥಿಸಿದರೆ ಪ್ರತಿಫಲಗಳು ಖಂಡಿತವಾಗಿಯೂ ಶೀಘ್ರದಲ್ಲಿ ಲಭಿಸುತ್ತವೆ. ಈ ಮೇಷರಾಶಿಯ ಅಧಿಪತಿ ಗ್ರಹ ಮಂಗಳ ಆಗಿರುವುದರಿಂದ ಮಂಗಳ ಶಕ್ತಿ, ಶೌರ್ಯ ಮತ್ತು ಸಮರದ ಸಂಕೇತವಾಗಿದೆ.
ಆದ್ದರಿಂದ ಮಂಗಳವಾರ ಉಪವಾಸ ಮಾಡುವುದು ತುಂಬಾ ಹಿತಕರ. ಈ ಕೆಂಪು ಚಂದನದ ಅರ್ಚನೆಯನ್ನು ನಿರ್ವಹಿಸಿ ಮತ್ತು ಹನುಮಾನ್ ಚಾಲೀಸಾಮನ್ನು ಪಠಿಸಿ ಮತ್ತು ಕೆಂಪು ಬೇಳೆಕಾಳುಗಳನ್ನು ದಾನ ನೀಡಿ. ಈ 4 ದಿನಗಳಲ್ಲಿ ನಿರ್ವಹಿಸಬೇಕಾದ ಕೆಲವು ವಿಶೇಷ ಮಾರ್ಗೋಪಾಯಗಳನ್ನು ನಿಶ್ಚಿತವಾಗಿ ಅರಿತುಕೊಳ್ಳೋಣ. ಪ್ರಾತಃಕಾಲ ಸೂರ್ಯೋದಯದ ತರುವಾಯ, ಅಂದರೆ ಬೆಳಗ್ಗಿನ ಸೂರ್ಯೋದಯವನ್ನು ವೀಕ್ಷಿಸಿದ ನಂತರ 11 ಬಾರಿ ಪ್ರಾರ್ಥಿಸಿ ಓಂ ಸೂರ್ಯ ನಮಃ ಎಂದು ನುಡಿದು ದೀಪ ಬೆಳಗಿ ನಿಮ್ಮ ಆಕಾಂಕ್ಷೆಯನ್ನು ಮಾಡಿ ಮತ್ತು ನಿಮ್ಮ ಗೃಹದಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಖಂಡಿತವಾಗಿಯೂ ಪಡೆಯಿರಿ. ಕೆಲವರು ನಿಮ್ಮ ನಿಷ್ಕಲ್ಮಷತೆಯ ಲಾಭವನ್ನು ಪಡೆಯಬಹುದು. ನೀವು ನೇರವಾಗಿ ನುಡಿಯುತ್ತೀರಿ, ಆದರೆ ಅವರು ಪರೋಕ್ಷವಾಗಿ ಸಂಚು ರೂಪಿಸುತ್ತಾರೆ. ಅಂದರೆ ನೀವು ಅಶಕ್ತರಲ್ಲ, ನೀವು ಶೌರ್ಯವಂತರು ಎಂದು ಸ್ಮರಿಸಿರಿ. ಆದರೆ ಅಲ್ಪ ಜಾಗರೂಕತೆ ಬಹಳ ಮುಖ್ಯ. ಈ ಮೇಷರಾಶಿಯವರಿಗೆ ಈ 4 ದಿನಗಳಲ್ಲಿ ಪರೀಕ್ಷೆಗಳು ಎದುರಾಗುವ ಸಂಭವವಿದೆ. ವಿರೋಧಿಗಳಿರುತ್ತಾರೆ, ಆದರೆ ನೀವು ಜಯಗಳಿಸುತ್ತೀರಿ. ನಿಮ್ಮ ಅದೃಷ್ಟ ಯಾವ ಅಕ್ಷರ ಹೊಂದಿರುವ ವ್ಯಕ್ತಿಯ ಮೂಲಕ ನಿಮ್ಮ ದ್ವಾರವನ್ನು ತಟ್ಟುತ್ತದೆ. ಆದರೆ ಧೈರ್ಯದಿಂದ ಮುನ್ನಡೆಯಿರಿ. ಮಂಗಳನ ಕೃಪಾಕಟಾಕ್ಷ ಸದಾ ನಿಮ್ಮೊಂದಿಗೆ ಇರುತ್ತದೆ. ಹಾಗೆಯೇ ಈ ಮೇಷರಾಶಿಯ ಸದ್ಗುಣವೆಂದರೆ ಸಮಸ್ತರೂ ಏಳಿಗೆ ಹೊಂದುತ್ತಿದ್ದರೆ, ಹಿತವಾಗಿದ್ದರೆ, ಹರ್ಷವಾಗಿದ್ದರೆ ಮತ್ತು ನೆಮ್ಮದಿಯಾಗಿದ್ದರೆ ಅವರು ಸದಾ ವೀಕ್ಷಿಸುತ್ತಿರಬೇಕು ಎಂದು ಅವರು ಸದಾ ಆಶಿಸುತ್ತಾರೆ. ಆದರೆ ಅವರು ಏಳಿಗೆ ಹೊಂದುತ್ತಿದ್ದಾರೋ, ಸುಧಾರಿಸುತ್ತಿದ್ದಾರೋ, ನಗುತ್ತಿದ್ದಾರೋ ಮತ್ತು ನೆಮ್ಮದಿಯಾಗಿದ್ದಾರೋ ಎಂದು ವೀಕ್ಷಿಸಲು ಅಶಕ್ತರಾಗಿದ್ದಾರೆ. ದುರ್ದೈವವಶಾತ್ ಕೆಲವರು ನಿಜವಾಗಿಯೂ ಹರ್ಷವಾಗಿರುತ್ತಾರೆ, ಆದರೆ ಕೆಲವರು ಬಾಹ್ಯವಾಗಿ ನಗುತ್ತಾರೆ, ಆದರೆ ಅಂತರಂಗದಿಂದ ಮತ್ಸರಪಡುತ್ತಾರೆ. ಇಲ್ಲಿಂದಲೇ ಈ ನುಡಿ ಆರಂಭವಾಗುತ್ತದೆ. ಮಾನವತಾವಾದವು ಅಶುಭ ಮತ್ತು ಪ್ರಮಾದ. ಇದು ನೀವು ಅಂಜಬೇಕಾದ ಸಂಗತಿ ಅಲ್ಲ, ಆದರೆ ನೀವು ಉಪೇಕ್ಷಿಸಬಾರದ ಸಂಗತಿ. ನೀವು ಇದನ್ನು ಖಂಡಿತ ಅರಿತಿರಬೇಕು. ನರದೃಷ್ಟಿ ಎಂದರೇನು ಗೊತ್ತಾ? ಸರಳವಾಗಿ ನುಡಿಯುವುದಾದರೆ, ನಮ್ಮ ಏಳಿಗೆಯನ್ನು ಸಹಿಸದವರು ಮತ್ತು ನಮ್ಮ ಉನ್ನತಿಯನ್ನು ವೀಕ್ಷಿಸಿ ಅಸೂಯೆ ತೋರುವವರು ಏನೇ ಮಾಡಿದರೂ ಅದು ನಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯಾಗಿ ಪ್ರಭಾವ ಬೀರುತ್ತದೆ. ಒಂದು ಕಾಯಕ ಸುಗಮವಾಗಿ ಸಾಗುತ್ತಿರುವಾಗ ಆಕಸ್ಮಿಕವಾಗಿ ಕ್ಲೇಶಗಳು ಉದ್ಭವಿಸುತ್ತವೆ ಮತ್ತು ಒಂದು ಉದ್ಯಮ ಹಿತವಾಗಿ ಸಾಗುತ್ತಿರುವಾಗ ಹಾನಿಗಳು ಉಂಟಾಗುತ್ತವೆ. ನೀವು ಗೃಹ ಖರೀದಿಸಲು ಹೋದಾಗ ವಿಘ್ನಗಳು ಉಂಟಾಗುತ್ತವೆ. ವಿವಾಹ ಅಥವಾ ಸಂತಾನೋತ್ಪತ್ತಿಯಲ್ಲಿ ವಿಳಂಬವಾಗುತ್ತದೆ. ಗೃಹದಲ್ಲಿ ಕ್ಷುಲ್ಲಕ ವಿಷಯಗಳಿಗೆ ಕಲಹಗಳು, ಪದೇ ಪದೇ ಶಿರೋವೇದನೆ, ಆಗಾಗ್ಗೆ ಆರೋಗ್ಯ ಕ್ಲೇಶಗಳು, ಪುಟ್ಟ ಮಕ್ಕಳಿಗೆ ಸದಾ ಆರೋಗ್ಯ ಸಮಸ್ಯೆಗಳು ಇರುತ್ತವೆ. ಗೃಹದಲ್ಲಿ ಸದಾ ಜಗಳಗಳು ನಡೆಯುತ್ತವೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಇದೆಲ್ಲವೂ ಕೆಲವೊಮ್ಮೆ ದೃಷ್ಟಿಯ ಪ್ರಭಾವದಿಂದ ಸಂಭವಿಸುತ್ತದೆ ಎಂಬುದನ್ನು ಸ್ಮರಿಸಿರಿ. ಏಕೆಂದರೆ ಇದು ನಮಗೆ ಏಕೆ ಸಂಭವಿಸುತ್ತದೆ? ನಾವು ಇದು ತುಂಬಾ ಸರಳ ಎಂದು ಭಾವಿಸುತ್ತೇವೆ. ನೀವು ಸರಳರು, ನೀವು ಮುಗ್ಧರು, ನೀವು ಯಾರಿಗೂ ಅಶುಭವನ್ನು ಆಶಿಸುವುದಿಲ್ಲ. ಮೇಷರಾಶಿಯವರಿಗೆ ಇದು ಖೇದಕರ, ಆದರೆ ಸಮಗ್ರ ಪ್ರಪಂಚವು ಹಾಗೆಯಲ್ಲ. ನೀವು ನಿಮ್ಮ ಕಾಯಕದಲ್ಲಿ ಏಳಿಗೆ ಹೊಂದುತ್ತಿದ್ದರೆ ನಿಮ್ಮ ಬಗ್ಗೆ ಅಸಹನೆ ಹೊಂದಿರುವ ಅನೇಕ ವ್ಯಕ್ತಿಗಳಿರುತ್ತಾರೆ. ನಿಮ್ಮ ಉದ್ಯಮ ಎಷ್ಟು ಸುಗಮವಾಗಿ ಸಾಗುತ್ತಿದೆ ಎಂದು ಮತ್ಸರಪಡುವವರಿದ್ದಾರೆ. ನೀವು ಗೃಹ ಖರೀದಿಸಲು ಆಶಿಸಿದರೆ ಅವರು ಅದನ್ನು ಹೇಗೆ ಶೀಘ್ರವಾಗಿ ಮಾಡಲು ಸಾಧ್ಯವಾಯಿತು ಎಂದು ಅಸೂಯೆಪಡುವವರಿದ್ದಾರೆ. ನಾವು ದೊಡ್ಡವರಾದಾಗ ವೀಕ್ಷಿಸಲು ಅಶಕ್ತರಾದವರು ಸದಾ ಇರುತ್ತಾರೆ. ಆದ್ದರಿಂದ ಇದು ಬದುಕಿನ ಯಥಾರ್ಥ. ನರದೃಷ್ಟಿಯ ಲಕ್ಷಣಗಳು ಯಾವುವು? ನೀವು ಆಕಸ್ಮಿಕವಾಗಿ ಬಳಲಿಕೆಯನ್ನನುಭವಿಸಿದರೆ, ಗೃಹದಲ್ಲಿ ವಾತಾವರಣವು ಜಡವಾಗಿದ್ದರೆ, ಧನ ಆಗಮಿಸಿದಾಗ ನೀವು ಅದನ್ನು ಉಳಿಸಿಕೊಳ್ಳಲು ಅಶಕ್ತರಾಗಿದ್ದರೆ, ಮಕ್ಕಳು ಹೆಚ್ಚಾಗಿ ಅಳುತ್ತಿದ್ದರೆ ಮತ್ತು ಕಾಯಕ ಪೂರ್ಣವಾದ ನಂತರ ಇವು ಗೋಚರಿಸಿದರೆ ನಿಮ್ಮ ದೃಷ್ಟಿಯ ಮೇಲೆ ಪ್ರಭಾವ ಬೀರಬಹುದು ಎಂದರ್ಥ. ನರದೃಷ್ಟಿಯನ್ನು ನಿವಾರಿಸಲು ಕೆಲವು ಸರಳ ಮಾರ್ಗೋಪಾಯಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ಇವು ಹೆಚ್ಚು ವ್ಯಯದ ಅವಶ್ಯಕತೆಯಿಲ್ಲದ ಸರಳ ಪರಿಹಾರಗಳಾಗಿವೆ. ಲವಣದ ನೀರು ಪ್ರಥಮವಾಗಿ ಬರುತ್ತದೆ ಮತ್ತು ಸಪ್ತಾಹಕ್ಕೊಮ್ಮೆ ಗೃಹದ ಮುಂಭಾಗ ಅಥವಾ ಮನೆಯೊಳಗೆ ಅಲ್ಪ ಉಪ್ಪು ಬೆರೆಸಿದ ನೀರಿನಿಂದ ಸಮಗ್ರ ಗೃಹವನ್ನು ಶುಚಿಗೊಳಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಪೂರ್ಣವಾಗಿ ತಗ್ಗಿಸುತ್ತದೆ ಎಂದು ನುಡಿಯಲಾಗುತ್ತದೆ. ಅಂದರೆ ನೀವು ಗೃಹದ ಮೇಲೆ ಒದ್ದೆಯಾದ ವಸ್ತ್ರವನ್ನು ಹಾಕಿದಾಗ, ನೀವು ಸಮಗ್ರ ಮನೆಯನ್ನು ಶುಚಿಗೊಳಿಸುವಾಗ ಪಾತ್ರೆಯಲ್ಲಿ ಅಲ್ಪ ಕಲ್ಲು ಉಪ್ಪನ್ನು ಹಾಕಿ ಸಮಗ್ರ ಗೃಹವನ್ನು ಸ್ವಚ್ಛಗೊಳಿಸಿ. ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಇದು ಶ್ರೇಷ್ಠ ಮಾರ್ಗೋಪಾಯವಾಗಿದೆ. ಅಲ್ಲದೆ ಉಪ್ಪು ಮತ್ತು ಮೆಣಸಿನ ವಿಧಾನವೆಂದರೆ, ಮಂಗಳವಾರ ಅಥವಾ ಶನಿವಾರ ಅಲ್ಪ ಕಲ್ಲು ಉಪ್ಪು, ಅಂದರೆ 3 ಹಿಡಿ ಕಲ್ಲು ಉಪ್ಪು, 3 ಒಣಮೆಣಸಿನಕಾಯಿಗಳನ್ನು ಸ್ವೀಕರಿಸಿ ಅವುಗಳನ್ನು ನಿಮ್ಮ ಶಿರಸ್ಸಿನ ಸುತ್ತಲೂ 3 ಬಾರಿ ಪ್ರದಕ್ಷಿಣೆ ಮಾಡಿ ಹೊರಗೆ ದಹನ ಮಾಡಿ. ಅಲ್ಲದೆ
ಲಿಂಬೆಯ ಪರಿಹಾರಕ್ಕಾಗಿ ನಿಮ್ಮ ಶಿರಸ್ಸಿನ ಸುತ್ತಲೂ ಲಿಂಬೆಹಣ್ಣನ್ನು ತಿರುಗಿಸಿ ಹೊರಗೆಸೆಯಿರಿ. ಅದನ್ನು ಮನೆಯಲ್ಲಿ ಎಸೆಯಬೇಡಿ. ಅಲ್ಲದೆ ಪ್ರತಿದಿನ ಸಾಯಂಕಾಲ ಒಂದು ಸಣ್ಣ ತೈಲದೀಪವನ್ನು ಬೆಳಗಿಸಿ ಗೃಹದಲ್ಲಿನ ಶಕ್ತಿ ನಿಶ್ಚಿತವಾಗಿ ಪಲ್ಲಟಗೊಳ್ಳುತ್ತದೆ. ನೀವು ನಿಮ್ಮ ಕಾಯಕದ ಮೇಲೆ ಹೆಚ್ಚು ಲಕ್ಷ್ಯ ನೀಡಿದರೆ, ನೀವು ಕಾಯಕ ಮಾಡುತ್ತಿರುವ ತಾಣದಿಂದ ನಿಮ್ಮ ಮೇಲೆ ಕೇಂದ್ರೀಕರಿಸಿ. ಅಂದರೆ ನೀವು ನಿಮ್ಮ ಕೆಲಸದ ಮೇಲೆ ಗಮನಹರಿಸುತ್ತೀರಿ. ನೀವು ದೊಡ್ಡವರಾದಾಗ ಅವರು ಅದನ್ನು ಸಹಿಸುವುದಿಲ್ಲ. ಅವರು ಅದನ್ನು ತಾಳಲಾರರು. ಅವರು ಮತ್ಸರಪಡುತ್ತಾರೆ. ಅವರು ನಿಮ್ಮೊಂದಿಗೆ ಹಿತವಾಗಿ ಮಾತನಾಡುತ್ತಾರೆ ಮತ್ತು ನೀವು ಯಾವುದೇ ಸಮಯದಲ್ಲಿ ಪತನಗೊಳ್ಳಲು ಕಾಯುತ್ತಿದ್ದಾರೆ ಎಂದು ಅನೇಕ ವ್ಯಕ್ತಿಗಳು ನುಡಿಯುತ್ತಾರೆ. ಆದರೆ ನಿಮ್ಮ ಯೋಜನೆಗಳ ಬಗ್ಗೆ ಸಮಸ್ತರಿಗೂ ನುಡಿಯಬೇಡಿ. ಪ್ರಚಾರದ ಸಂಗತಿಗಳನ್ನು ಸಾರ್ವಜನಿಕಗೊಳಿಸಬೇಡಿ. ಶನಿವಾರ ಕಪ್ಪು ಎಳ್ಳೆಣ್ಣ ದೀಪವನ್ನು ಬೆಳಗಿಸುವುದು ನಿಮಗೆ ತುಂಬಾ ಹಿತಕರ. ನೀವು ಉದ್ಯಮದ ಮೇಲೆ ಲಕ್ಷ್ಯ ನೀಡಿದ್ದರೆ ಅಂಗಡಿಯ ಮುಂಭಾಗ ಲಿಂಬೆ ಮತ್ತು ಮೆಣಸಿನಕಾಯನ್ನು ನೇತುಹಾಕಿ. ಪ್ರತಿ ಶುಕ್ರವಾರ ದ್ವಾರವನ್ನು ಶುಚಿಗೊಳಿಸಿ ಮತ್ತು ಮಂದಿರಕ್ಕೆ ಅಲ್ಪ ದಾನ ನೀಡಿ. ಸಮಸ್ತರಿಗೂ ಉದ್ಯಮದ ವಿವರಗಳನ್ನು ಮಿತಗೊಳಿಸಿ. ಗೃಹ ಖರೀದಿಸಲು ಆಶಿಸುವವರಿಗೆ ಮನೆಯ ಹೊರಗಿನ ಗೃಹದ ಬಗ್ಗೆ ಯಾರಿಗೂ ತಿಳಿಸಬೇಡಿ. ಮೇಷರಾಶಿಯ ಯಾರೊಂದಿಗೂ ನಾವು ಗೃಹ ಖರೀದಿಸುತ್ತಿದ್ದೇವೆ, ನಮ್ಮ ಬಳಿ ಗೃಹಕ್ಕಾಗಿ ಅತೀವ ಧನವಿದೆ, ನಾವು ಗೃಹ ಖರೀದಿಸಲು ಯತ್ನಿಸುತ್ತಿದ್ದೇವೆ ಎಂದು ಎಂದಿಗೂ ಹಂಚಿಕೊಳ್ಳಬೇಡಿ. ಒಪ್ಪಂದವು ಅಂತಿಮವಾಗುವ ತನಕ ಅದನ್ನು ರಹಸ್ಯವಿಡಿ. ಪ್ರತಿ ಭಾನುವಾರ ಪ್ರಾತಃ ಕಾಲ ಸೂರ್ಯನನ್ನು ಆರಾಧಿಸಿ. ಇನ್ನೊಂದು ಪ್ರಮುಖ ಸಂಗತಿಯೆಂದರೆ, ನೀವು ನಿಮ್ಮ ಮೇಲೆ ಅಶುಭವನ್ನು ಆಶಿಸದಿರಬಹುದು, ಆದರೆ ನಿಮ್ಮ ಮೇಲೆ ಕೇಡು ಬಯಸುವ ವ್ಯಕ್ತಿಗಳು ಇರಬಹುದು. ಆದ್ದರಿಂದ ಸಮಸ್ತರನ್ನು ನಂಬಬೇಡಿ. ನಿಮ್ಮ ಏಳಿಗೆಯನ್ನು ಬೃಹತ್ ಸಂಗತಿ ಎಂದು ಜಾಹೀರಾತುಗೊಳಿಸಬೇಡಿ. ಅಲ್ಪ ಮೌನವಾಗಿರಿ. ನಾವು ಏಳಿಗೆ ಹೊಂದಿದಾಗ ನಮಗೆ ಕಾಣದವರು ಸದಾ ಇರುತ್ತಾರೆ, ಆದರೆ ಅವರು ನಿಮ್ಮ ಅದೃಷ್ಟವನ್ನು ಪೂರ್ಣವಾಗಿ ತಡೆಯಲು ಅಶಕ್ತರು. ದೃಷ್ಟಿ ಭೀತಿಯಲ್ಲ, ಅದು ಶಕ್ತಿಯ ಪರಿಣಾಮ ಎಂಬುದನ್ನು ಸ್ಮರಿಸಿರಿ. ನೀವು ಸಕಾರಾತ್ಮಕರಾಗಿದ್ದರೆ, ನೀವು ನಿಮ್ಮ ಗೃಹದಲ್ಲಿ ದೀಪವನ್ನು ಬೆಳಗಿಸಿದರೆ, ನೀವು ಈಶ್ವರನನ್ನು ನಂಬಿದರೆ ಯಾವುದೇ ದೃಷ್ಟಿ ತಗ್ಗುತ್ತದೆ. ನೀವು ಕ್ಷೇಮವಾಗಿರಬೇಕು, ನಿಮ್ಮ ಪರಿವಾರ ಹರ್ಷವಾಗಿರಬೇಕು. ಅದು ಮುಖ್ಯ ಸಂಗತಿ. ಏಳಿಗೆ ಹೊಂದುತ್ತಲೇ ಇರಿ, ಆದರೆ ಅಲ್ಪ ಮೌನವಾಗಿ ಬೆಳೆಯಿರಿ. ಒಂದು ಸಂಗತಿಯನ್ನು ಸ್ಮರಿಸಿರಿ. ಅಲ್ಲದೆ ಪಯಣದ ವಿಷಯದಲ್ಲಿ ನೀವು ಕಿರು ಪ್ರವಾಸಗಳನ್ನು ಕೈಗೊಳ್ಳಬಹುದು. ಕಿರು ಉದ್ಯಮಗಳನ್ನು ನಿರ್ವಹಿಸುವವರಿಗೆ ದಿನಸಿ ಅಂಗಡಿಗಳಂತಹ ವ್ಯಾಪಾರಗಳಿಗೆ ದೈನಿಕ ಲಾಭವು ಶ್ರೇಷ್ಠವಾಗಿರುತ್ತದೆ. ತದನಂತರ ನೀವು ದಾನ ಮಾಡುವುದರ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಸಂಗ್ರಹಿಸಿದ ಸರಕುಗಳು ಹಾನಿಯಾಗದಂತೆ ನೋಡಿಕೊಳ್ಳಬೇಕು. ಈ ಉದ್ಯಮಿಗಳು ತಮ್ಮ ಉದ್ಯಮದ ವಿಸ್ತರಣೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಮಾಧ್ಯಮ ಕ್ಷೇತ್ರದಲ್ಲಿರುವವರು ಈ ದಿನಗಳನ್ನು ಬಹಳ ನಿರ್ಣಾಯಕವೆಂದು ಕಂಡುಕೊಳ್ಳುತ್ತಾರೆ. ಪ್ರಥಮ 2 ದಿನಗಳಲ್ಲಿ ನೀವು ಕೆಲವು ಕಾಯಕಗಳನ್ನು ಮಾಡಲು ವಿಫಲರಾಗಬಹುದು, ಆದರೆ ನೀವು ನಿರಾಶೆಗೊಳ್ಳಬಹುದು. ಆದರೆ ದ್ವಿತೀಯಾರ್ಧದಲ್ಲಿ ಉಳಿದ 2 ದಿನಗಳಲ್ಲಿ ಒಂದು ಬೃಹತ್ ಸುಸಂದರ್ಭವಿರುತ್ತದೆ. ಸೃಜನಶೀಲತೆಯನ್ನು ಚೆನ್ನಾಗಿ ಶ್ಲಾಘಿಸಲಾಗುತ್ತದೆ ಮತ್ತು ಸಮಾಜದಲ್ಲಿ ಕೀರ್ತಿಯು ವೃದ್ಧಿಯಾಗುತ್ತದೆ. ಕೃಷಿಕರು ಬೆಳೆಗಳ ಬಗ್ಗೆ ಜಾಗರೂಕರಾಗಿರಬೇಕು, ಏಕೆಂದರೆ ಕೀಟಗಳು ಅಥವಾ ಹವಾಮಾನವು ಕ್ಲೇಶಗಳನ್ನು ಉಂಟುಮಾಡಬಹುದು. ಆದ್ದರಿಂದ ಸುಲಭ ದರಗಳ ಬಗ್ಗೆ ಆಶಾವಾದಿಯಾಗಿರಿ. ನೀವು ಧನವನ್ನು ಸಾಲ ಪಡೆಯಬೇಕಾದ ಪರಿಸ್ಥಿತಿಯಲ್ಲಿದ್ದರೆ ಋಣಗಳನ್ನು ಪಡೆಯಬೇಡಿ. ವಿವಾಹಿತರು ಖಂಡಿತವಾಗಿಯೂ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಬಹುದು ಅಥವಾ ಸಣ್ಣ ಕಲಹಗಳಿರಬಹುದು. ಆದ್ದರಿಂದ ನೀವು ಅತ್ತೆ ಮತ್ತು ಮಾವಂದಿರ ಹಸ್ತಕ್ಷೇಪದಿಂದಾಗಿ ಕ್ಲೇಶಕ್ಕೆ ಸಿಲುಕದಂತೆ ಎಚ್ಚರವಹಿಸಬೇಕು. ಆದರೆ ದಾಂಪತ್ಯ ಬದುಕು ಶೀಘ್ರದಲ್ಲೇ ಮತ್ತೆ ಹಸನಾಗುತ್ತದೆ ಮತ್ತು ಪರಸ್ಪರ ಬಾಂಧವ್ಯ ವೃದ್ಧಿಯಾಗುತ್ತದೆ ಎಂದು ನುಡಿಯಲಾಗುತ್ತದೆ. ನೀವಿಬ್ಬರು ಸಮ್ಮಿಲಿತವಾಗಿ ರಜೆಯ ಮೇಲೆ ತೆರಳಲು ಅವಕಾಶವೂ ಇರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ಬಗ್ಗೆ ಹೆಚ್ಚಿನ ಲಕ್ಷ್ಯ ನೀಡಬೇಕು. ಜಾಗರೂಕರಾಗಿರಿ. ನಿಮ್ಮ ಚಿತ್ತವು ಪ್ರಕ್ಷುಬ್ಧವಾಗಿರಬಹುದು, ಆದ್ದರಿಂದ ಮಿತ್ರರೊಂದಿಗೆ ಕಾಲಹರಣ ಮಾಡಬೇಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸನ್ನದ್ಧರಾಗುವವರು ಶ್ರಮವಹಿಸಿ ಕಾಯಕ ಮಾಡಬೇಕಾಗುತ್ತದೆ. ನೀವು ನಿಮ್ಮ ಶಿಕ್ಷಕರ ಮಾರ್ಗದರ್ಶನವನ್ನು ಪಾಲಿಸಿದರೆ ನೀವು ಉತ್ತಮ ಪ್ರತಿಫಲಗಳನ್ನು ಸಾಧಿಸಬಹುದು. ವಿದೇಶಿ ಶಿಕ್ಷಣದಲ್ಲಿ ನಿಮ್ಮ ಪ್ರಯತ್ನಗಳು ಸಫಲವಾಗುವ ಸಂಭವವೂ ಇದೆ. ಈ 4 ದಿನಗಳಲ್ಲಿ ಪ್ರೇಮಿಗಳು ಪರಸ್ಪರ ಸಂಶಯಗಳನ್ನು ಬೆಳೆಸಿಕೊಳ್ಳಬಹುದು ಮತ್ತು ಕ್ಲೇಶಗಳನ್ನು ಸಹ ಹೊಂದಿರಬಹುದು. ತೃತೀಯ ವ್ಯಕ್ತಿಯ ನುಡಿಗಳನ್ನು ಆಲಿಸಿ ನಿಮ್ಮ ಬಾಂಧವ್ಯವನ್ನು ಹಾಳು ಮಾಡಬೇಡಿ. ನೀವು ಸಹನೆಯಿಂದ ವರ್ತಿಸಿದರೆ ನಿಮ್ಮ ಅನುರಾಗ ಖಂಡಿತವಾಗಿಯೂ ಜಯಗಳಿಸುತ್ತದೆ. ಹಿರಿಯರಿಂದ ಸಕಾರಾತ್ಮಕತೆಯನ್ನು ಪಡೆಯುವ ಅವಕಾಶವೂ ಇದೆ. ಒಟ್ಟಾರೆಯಾಗಿ ಈ ಫೆಬ್ರವರಿಯಲ್ಲಿ ಮೇಷರಾಶಿಯವರಿಗೆ ಈ 4 ದಿನಗಳಲ್ಲಿ ಯಾವುದೇ ಜಯ ನಿಮ್ಮದಾಗುತ್ತದೆ. ನಿಮ್ಮ ಅಧಿಪತಿ ಮಂಗಳ ನಿಮ್ಮನ್ನು ಬೆಂಬಲಿಸುವುದರಿಂದ ಜನ್ಮದಿನದಂದು ಶನಿಯಿಂದ ಪ್ರಭಾವಿತನಾಗಿರುವ ರಾಹು ನಿಮ್ಮನ್ನು ಬೆಂಬಲಿಸುತ್ತಾನೆ ಮತ್ತು ಆರ್ಥಿಕವಾಗಿ ಬೆಂಬಲ ನೀಡುತ್ತಾನೆ. ಆದ್ದರಿಂದ ಮೇಷರಾಶಿಯವರಿಗೆ ಸಮಗ್ರ ಮಾಸ ಈ ತಿಂಗಳಿನಲ್ಲಿ ಕಳೆಯುತ್ತದೆ. ಈ ಮಾಸದ ಅಂತ್ಯದ ಮೊದಲು ಜನ್ಮದಿನದಂದು ಶನಿಯ ಪ್ರಭಾವ ತಗ್ಗುತ್ತದೆ ಮತ್ತು ಅಧಿಪತಿ ಮಂಗಳ ಸಂಚರಿಸುತ್ತಾನೆ. ಈಗ ಅಧಿಪತಿ ಮಂಗಳನ ಸಂಚಾರದ ಆಧಾರದ ಮೇಲೆ ನೀವು ಪಾಲಿಸಬೇಕಾದ ಕೆಲವು ಮಾರ್ಗೋಪಾಯಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಪರಿಹಾರಗಳು ನೀವು ಭೀತಿಯಿಂದ ಮಾಡುವ ಕೃತ್ಯಗಳಲ್ಲ. ನಿಮ್ಮನ್ನು ಸಂರಕ್ಷಿಸಿಕೊಳ್ಳಲು ಮತ್ತು ನಿಮ್ಮನ್ನು ರಕ್ಷಿಸಿಕೊಳ್ಳಲು ವಿಸ್ಮರಿಸಬೇಡಿ.
ಪ್ರಥಮವಾಗಿ ಈ ಮೇಷರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಮಂಗಳ ಮತ್ತು ಸೂರ್ಯ 8ನೇ ಮನೆಯಲ್ಲಿರುವುದರಿಂದ ಆರೋಗ್ಯ ಮತ್ತು ಅಪಘಾತಗಳಿಗೆ ಅಲ್ಪ ತೊಂದರೆಯಾಗುತ್ತದೆ. ಆದ್ದರಿಂದ ಮಂಗಳವಾರದಂದು ಭಗವಾನ್ ಸುಬ್ರಹ್ಮಣ್ಯೇಶ್ವರನನ್ನು ಆರಾಧಿಸುವುದು ಬಹಳ ಮುಖ್ಯ. ಪ್ರತಿ ಮಂಗಳವಾರ ಪ್ರಾತಃಕಾಲ ಸ್ನಾನ ಮಾಡಿದ ನಂತರ ಸುಬ್ರಹ್ಮಣ್ಯೇಶ್ವರ ಅಷ್ಟಕವನ್ನು ಪಠಿಸಿ. ಅಲ್ಲದೆ ಪಂಚಾಕ್ಷರಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಲು ವಿಸ್ಮರಿಸಬೇಡಿ. ಸುಬ್ರಹ್ಮಣ್ಯ ಸ್ವಾಮಿ ಮಂದಿರಕ್ಕೆ ತೆರವಿ ಕೆಂಪು ಪುಷ್ಪಗಳಿಂದ ಪೂಜಿಸಿ. ಆದ್ದರಿಂದ ಯಾರಾದರೂ ನಿಮಗೆ ತೊಂದರೆ ನೀಡುತ್ತಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಂದರ್ಶಿಸುವುದು ಹಿತಕರ. ಶನಿ ವಿಜಯಸ್ಥಾನದಲ್ಲಿರುವುದರಿಂದ ವ್ಯಯಗಳು ಮಾನಸಿಕ ಆತಂಕವನ್ನು ಉಂಟುಮಾಡುತ್ತವೆ. ಆದ್ದರಿಂದ ಇದಕ್ಕೆ ಏಕೈಕ ಮಾರ್ಗೋಪಾಯವೆಂದರೆ ಆಂಜನೇಯ ಸ್ವಾಮಿಯನ್ನು ಆರಾಧಿಸುವುದು. ನೀವು ನಾಳೆ ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು. ಇದನ್ನು ನಿರ್ವಹಿಸಿ. ಆಂಜನೇಯ ಸ್ವಾಮಿಗೆ ವೀಳೆಯ ದೆಲೆಗಳ ಮಾಲೆಯನ್ನು ಅರ್ಪಿಸಿ. ನೀವು ಆಂಜನೇಯ ಸ್ವಾಮಿಯನ್ನು ನಂಬಿದರೆ ಶನಿಯು ನಿಮಗೆ ಕೇಡು ಮಾಡುವುದಿಲ್ಲ. ಮಾನಸಿಕ ಶೌರ್ಯಕ್ಕಾಗಿ ಪ್ರತಿದಿನ ರಾತ್ರಿ ನಿದ್ರಿಸುವ ಮೊದಲು ಹನುಮಂತನ ನಾಮವನ್ನು ಜಪಿಸುವುದು ತುಂಬಾ ಹಿತಕರ. ಇನ್ನೊಂದು ಮಾರ್ಗೋಪಾಯವೆಂದರೆ ರವಿಯ ಸಂಚಾರ ಪೂರಕವಾಗಿದೆ. ಆದ್ದರಿಂದ ಶಿವನನ್ನು ಆರಾಧಿಸುವುದು ನಿಮಗೆ ಮಂಗಳ. ಸೋಮವಾರ ಅಥವಾ ಬುಧವಾರ ಶಿವನ ಮಂದಿರದಲ್ಲಿ ರುದ್ರಾಭಿಷೇಕ ನಿರ್ವಹಿಸಿ. ಆರೋಗ್ಯ ಕ್ಲೇಶಗಳು ಬರುವುದಿಲ್ಲ. ವಿಶೇಷವಾಗಿ ಸರ್ಕಾರಿ ಸಮಸ್ಯೆಗಳು ಅಥವಾ ಅಧಿಕಾರಿಗಳಿಂದ ಒತ್ತಡದಲ್ಲಿರುವವರು ಶಿವನಿಗೆ ಜಲದಿಂದ ಅಭಿಷೇಕ ಮಾಡುವಾಗ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಪಠಿಸಿ. ನಿಮಗೆ ಸಮಸ್ತವೂ ಹಿತವಾಗಿ ನಡೆಯುತ್ತದೆ. ಆದಿತ್ಯ ಹೃದಯವನ್ನು ಆಲಿಸುವುದು ಅಥವಾ ಓದುವುದು ನಿಮ್ಮ ಆತ್ಮಬಲವನ್ನು ವೃದ್ಧಿಸುತ್ತದೆ ಎಂದು ನುಡಿಯಲಾಗುತ್ತದೆ. ನಿಮ್ಮ ಜನಕನ ಆರೋಗ್ಯವು ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ನಾಳೆ ನಿಮ್ಮ ಬದುಕಿನಲ್ಲಿ ಅನೇಕ ವಿಸ್ಮಯಗಳು ಸಂಭವಿಸಲಿವೆ. ಆದ್ದರಿಂದ ನೀವು ಕೆಲವು ವ್ಯಕ್ತಿಗಳೊಂದಿಗೆ ವೈಷಮ್ಯವನ್ನು ಹಿತ್ತಿದ್ದರೂ ಸಹ ಅದು ಅಮುಖ್ಯವಾಗುತ್ತದೆ. ಅಂತಹ ಸಮಸ್ತವನ್ನು ಉಪೇಕ್ಷಿಸುವ ಮೂಲಕ ನಿಮ್ಮ ಚಿತ್ತವನ್ನು ಪ್ರಶಾಂತವಾಗಿಡಲು ಪ್ರಯತ್ನಿಸಿ. ಈ ಮೇಷರಾಶಿಯವರು ಸಮಸ್ತರನ್ನು ಕುರುಡಾಗಿ ನಂಬುತ್ತಾರೆ. ಆದ್ದರಿಂದ ಇದು ನಿಮ್ಮಲ್ಲಿರುವ ನಕಾರಾತ್ಮಕತೆಯಾಗಿದೆ. ಆದ್ದರಿಂದ ಅದನ್ನು ಪೂರ್ಣವಾಗಿ ತಗ್ಗಿಸಿ. ತದನಂತರ ಅದು ಏನೇ ಇರಲಿ, ಅವರು ನಿಮ್ಮನ್ನು ಹೇಗಾದರೂ ಅನಿವಾರ್ಯವಲ್ಲದಿದ್ದರೂ ತೊಂದರೆಗೊಳಿಸಲು ಅಥವಾ ಅಡಗಿಸಲು ಯತ್ನಿಸುತ್ತಿದ್ದಾರೆ ಎಂದರ್ಥ. ನೀವು ಏನು ಮಾಡುತ್ತಿದ್ದೀರಿ ಎಂಬಂತಹ ಸಂಗತಿಗಳನ್ನು ಅರಿಯುವ ಕುತೂಹಲದಿಂದ ನಿಮ್ಮನ್ನು ಹೇಗಾದರೂ ಬಲಹೀನಗೊಳಿಸಲು ಮತ್ತು ಅನಗತ್ಯವಾಗಿ ನಿಮ್ಮೊಂದಿಗೆ ಸಂವದಿಸುತ್ತಿದ್ದಾರೆ. ನಿಮ್ಮ ಚಿಂತನಾಲಹರಿಯನ್ನು ಮತ್ತು ನೀವು ನಿರ್ವಹಿಸುವ ಪಥವನ್ನು ಪೂರ್ಣವಾಗಿ ವಿರೂಪಗೊಳಿಸುತ್ತಿದ್ದಾರೆ. ನಿರ್ದಿಷ್ಟವಾಗಿ ನಿಮ್ಮ ಸುತ್ತಲೂ ಜೇನು ಸವರಿದ ಖಡ್ಡಗಳಂತೆ ಮಾತನಾಡುವ ವ್ಯಕ್ತಿಗಳಿದ್ದಾರೆ. ಅವರು ನಿಮ್ಮನ್ನು ನೇರವಾಗಿ ಪ್ರಹರಿಸುತ್ತಿಲ್ಲ, ಆದರೆ ಮೆಲ್ಲನೆ ನಿಮ್ಮ ಆಲೋಚನೆಗಳನ್ನು ಪಲ್ಲಟಗೊಳಿಸುತ್ತಿದ್ದಾರೆ. ಆದ್ದರಿಂದ ಅವರು ನಿಮ್ಮೊಳಗಿನ ನಿಮ್ಮ ಶೌರ್ಯವನ್ನು ಹನನ ಮಾಡುತ್ತಿದ್ದಾರೆ. ಆದ್ದರಿಂದ ಅವರು ಸುದೀರ್ಘ ಕಾಲದಿಂದ ನಿಮ್ಮನ್ನು ಮಾನಸಿಕವಾಗಿ ಅಶಕ್ತಗೊಳಿಸುತ್ತಿದ್ದಾರೆ. ಆದ್ದರಿಂದ ಅದು ನಿಮ್ಮನ್ನು ದಾರಿ ತಪ್ಪಿಸುತ್ತಿದೆ ಮತ್ತು ನಿಮ್ಮ ಬದುಕನ್ನು ಅಂಧಕಾರಗೊಳಿಸುತ್ತಿದೆ. ಆದರೆ ನಾನು ನಿಮಗೆ ಆ ವ್ಯಕ್ತಿಗಳ ನಾಮಗಳನ್ನು ನಿಶ್ಚಿತವಾಗಿ ನುಡಿದಿದ್ದೇನೆ. ಅವರಲ್ಲಿ ಕೆಲವರು ನಾಳೆ ಅವರು ಯಾರೆಂದು ನಿಮಗೆ ಖಂಡಿತವಾಗಿಯೇ ಮನವರಿಕೆಯಾಗುತ್ತದೆ. ಈ 4 ದಿನಗಳಲ್ಲಿ ನೀವು ಮೊದಲು ಹೊಂದಿದ ವಿರೋಧಿಗಳು ಆರ್ ಮತ್ತು ಎಸ್ ಮತ್ತು ಎಂಕೆ ಎಂಬ 4 ಅಕ್ಷರಗಳು, ವಿಶೇಷವಾಗಿ ಆರ್ಕೆಎಂ ಮತ್ತು ಆರ್ಕೆಎಸ್. ಆದ್ದರಿಂದ ಅವರೆಲ್ಲರನ್ನೂ ದ್ವೇಷಿಸಬೇಡಿ. ನೀವು ಗಮನಿಸಿದರೆ ನಿಮ್ಮ ಚಿತ್ತದಲ್ಲಿ ಆರ್ ಅಕ್ಷರ, ಕೆ ಅಕ್ಷರ, ಎಸ್ ಅಕ್ಷರ ಸಮಸ್ತರು ಅಲ್ಲ ಎಂದು ನಿಮಗೆ ಸ್ವಯಂಚಾಲಿತವಾಗಿ ತಿಳಿಯುತ್ತದೆ. ಈ ವ್ಯಕ್ತಿಗಳು ನಿಮ್ಮ ಚಿತ್ತದಲ್ಲಿ ಈ ಹಿಂದೆ ವೇದನೆ ನೀಡಿದ ವ್ಯಕ್ತಿಗಳಲ್ಲಿದ್ದರೆ ಅವರಿಂದ ಅಲ್ಪ ಅಂತರ ಕಾಯ್ದುಕೊಳ್ಳುವುದು ಮತ್ತು ಅವರನ್ನು ವಿರೋಧಿಗಳಂತೆ ವೀಕ್ಷಿಸದಿರುವುದು ಹಿತಕರ. ಜಗಳಗಳು ನಡೆಯುತ್ತವೆ, ಅಂದರೆ ಪ್ರಮಾದವೂ ಹಿತಕರ. ನಿಮ್ಮ ಚಿಂತನಾ ಪಥವನ್ನು ಅಂದರೆ ಮೂಲವನ್ನು ಯಾರು ಪಲ್ಲಟಗೊಳಿಸುತ್ತಿದ್ದಾರೆ? ನೀವು ನಿಮ್ಮ ಕಾಯಕವನ್ನು ಸಮರ್ಪಕವಾಗಿ ಮಾಡುತ್ತಿಲ್ಲ. ನೀವು ಯಾರೆಂದು ಗಮನಿಸಿದರೆ ನಿಮಗೆ ಮನವರಿಕೆಯಾಗುತ್ತದೆ. ಈಗ ನೀವು ಮಾಡುತ್ತಿರುವ ಬೃಹತ್ ಪ್ರಮಾದವನ್ನು ನಾನು ವಿವರಿಸುತ್ತೇನೆ. ಕಳೆದ ಕೆಲವು ದಿನಗಳಿಂದ ನೀವು ಅದರ ಬಗ್ಗೆ ಆಲೋಚಿಸಿದರೆ ನೀವು ಅನೇಕ ತಪ್ಪುಗಳನ್ನು ಮಾಡುತ್ತಿದ್ದೀರಿ. ಅಂದರೆ ಹೆಚ್ಚು ಸುಸ್ಪಷ್ಟವಾಗಿ ನುಡಿಯುವುದಾದರೆ, ಪ್ರಥಮವಾಗಿ ನಿಮ್ಮ ಪೂರ್ವಜರು ಮತ್ತು ಹಿರಿಯರು ನಿರ್ವಹಿಸಿದ ಕುಲದೇವತೆಯ ಪೂಜೆಯನ್ನು ನೀವು ಉಪೇಕ್ಷಿಸಿದ್ದೀರಿ. ಅಂದರೆ ನಿಮ್ಮನ್ನು ಭಕ್ತನಾಗಿ ಮತ್ತು ಸದ್ಗುಣದಿಂದ ವೀಕ್ಷಿಸುವ ಸಮಸ್ತರಿಗೂ ನೀವು ಗೋಚರಿಸಿದರೂ, ನಿಮ್ಮ ಚಿತ್ತದಲ್ಲಿ ನೀವು ಯಾವ ರೀತಿಯ ವ್ಯಕ್ತಿಯೆಂದು ನಿಮಗೆ ಅರಿವಿದ್ದರೂ, ಕೆಲವು ಕ್ಲೇಶಗಳು ಸ್ವಯಂಚಾಲಿತವಾಗಿ ನಿಮಗೆ ಆಗಮಿಸಿ ನಿಮ್ಮನ್ನು ಪೀಡಿಸುತ್ತವೆ. ಈ ಕ್ಲೇಶಗಳಿಗೆ ಮೂಲವೆಂದರೆ ನಾವು ನಮ್ಮ ಗೃಹದಲ್ಲಿ ಅರಿಯದೆ ಅನೇಕ ತಪ್ಪುಗಳನ್ನು ಮಾಡುತ್ತೇವೆ. ಅಂದರೆ ನಾವು ಪ್ರತಿದಿನ ಮದ್ಯ ಮತ್ತು ಮಾಂಸವನ್ನು ಸೇವಿಸುತ್ತೇವೆ. ಅದು ಅವಶ್ಯಕತೆ ಇಲ್ಲದಿದ್ದರೂ ಸಹ. ಆದ್ದರಿಂದ ನಾವು ಗೃಹದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುತ್ತೇವೆ. ಆದ್ದರಿಂದ ನಾವು ಅಂತಹ ಅಭ್ಯಾಸಗಳಿಂದ ಪೂರ್ಣವಾಗಿ ದೂರವಿರಬೇಕು. ಇದಲ್ಲದೆ ಇದರಿಂದ ಏನಾಗುತ್ತದೆ ಎಂದರೆ ಇತರರ ದೃಷ್ಟಿಗಳು ನಮ್ಮ ಮೇಲೆ ಬೀಳುತ್ತವೆ, ಅಂದರೆ ಕೆಟ್ಟ ಕಣ್ಣು, ಮತ್ತು ನಮ್ಮ ಕಾಯಕ ಸ್ಥಗಿತಗೊಳ್ಳಲು ಇದು ಮುಖ್ಯ ಮೂಲವಾಗಿದೆ. ನಮ್ಮ ಪೂರ್ವಜರು ನಿರ್ವಹಿಸಿದ ಆರಾಧನೆ, ಆ ಶಕ್ತಿಗಳು ಏನೇ ಇರಲಿ, ನಮ್ಮ ಗೃಹದಿಂದ ಪೂರ್ಣವಾಗಿ ನಿರ್ಗಮಿಸುತ್ತವೆ. ನಮ್ಮ ಗೃಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಸಂಗ್ರಹವಾಗುತ್ತವೆ. ನಾವು ಎಷ್ಟೇ ಆರಾಧನೆಗಳನ್ನು ನಿರ್ವಹಿಸಿದರೂ ಚಿತ್ತಕ್ಕೆ ಶಾಂತಿ ಇರುವುದಿಲ್ಲ. ನಿಶ್ಚಿತವಾಗಿ ಗೃಹದಲ್ಲಿ ಅಂತಹ ಸಂಗತಿಗಳಿದ್ದರೆ ಮಾಡಬಾರದ ಕಾಯಕಗಳಿರುತ್ತವೆ ಮತ್ತು ಆ ಕೆಲವು ಕೃತ್ಯಗಳನ್ನು ಪೂರ್ಣವಾಗಿ ತಡೆಯಬೇಕು. ನೀವು ಖಂಡಿತವಾಗಿಯೂ ಈ 4 ದಿನಗಳಲ್ಲಿ ನಮ್ಮ ಏಳಿಗೆಯ ಪಥದಲ್ಲಿ ಸಾಗಲಿದ್ದೀರಿ. ಕೆಲವರು ನಿಮ್ಮ ಆತ್ಮಬಲವನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ನಾವು ನುಡಿದಿದ್ದೇವೆ.
ಆ ವ್ಯಕ್ತಿ ನಿಮ್ಮ ಸಮೀಪ ಆಗಮಿಸಿ ನಿಮ್ಮ ಕಾಯಕದ ಬಗ್ಗೆ ಅನಗತ್ಯವಾಗಿ ಸಂವದಿಸುತ್ತಾನೆ, ಅದು ಅವಶ್ಯಕತೆ ಇಲ್ಲದಿದ್ದರು, ಆದರೆ ಅವಶ್ಯಕವೆಂದು ನಟಿಸ್ತಾ ಮತ್ತು ನಿಮ್ಮ ಪಥವನ್ನು ಪೂರ್ಣವಾಗಿ ಪಲ್ಲಟಗೊಳಿಸುತ್ತಿದ್ದಾನೆ. ಆದ್ದರಿಂದ ನೀವು ನಿರ್ವಹಿಸಬೇಕಾದ ಕಾಯಕವೆಂದರೆ ಅವುಗಳಿಂದ ಪೂರ್ಣವಾಗಿ ಅಂತರ ಕಾಯ್ದುಕೊಳ್ಳುವುದು. ಪ್ರತಿ ಏಕಾದಶಿ ಅಥವಾ ಹುಣ್ಣಿಮೆಯಂದು ಗೋಶಾಲೆಗೆ ತೆರಳಿ ಗೋವಿಗೆ ಹಸಿರು ಹುಲ್ಲು ನೀಡಿ, ಗೃಹದಲ್ಲಿ ಧೂಪ ಹಾಕುವ ರೂಢಿ ಮಾಡಿಕೊಳ್ಳಿ ಮತ್ತು ಪಿತೃದೇವತೆಗಳನ್ನು ಸ್ಮರಿಸಿ. ನಾವು ನಮ್ಮ ವೃದ್ಧಪಾಲಕರನ್ನು ಗೌರವಿಸಿದಾಗ ಕುಲದ ದೇವರು ಖಂಡಿತವಾಗಿಯೂ ನಮ್ಮ ಬಗ್ಗೆ ಪ್ರಸನ್ನನಾಗುತ್ತಾನೆ. ನಮಗೆ ಕುಲದ ದೇವರ ನಾಮ ಅಥವಾ ಅಂತಹದೇನಾದರೂ ಅರಿವಿಲ್ಲದಿದ್ದರೆ ನಾವು ಗೃಹದಲ್ಲಿ ಶ್ರೇಷ್ಠ ದೀಪಪೂಜೆಯನ್ನು ನಿರ್ವಹಿಸುವಾಗ, ನಾನು ನನ್ನ ಕುಲದ ದೇವರು, ಅವನು ಯಾರೆಂದು ನನಗೆ ಅರಿವಿಲ್ಲದಿದ್ದರೂ ನಾನು ಅವನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವನು ಯಾರೇ ಆಗಿರಲಿ, ನಿಮ್ಮ ಚಿತ್ತದಲ್ಲಿ ಒಮ್ಮೆ ನುಡಿದು ಮತ್ತು ಅವನಿಗೆ ಪ್ರಣಾಮ ಸಲ್ಲಿಸಿ ದೀಪದ ಸಮೀಪ 3 ಬಾರಿ ನಮಸ್ಕರಿಸಿ. ದೇವಿಯ ಕೃಪೆಯು ನಿಮಗೆ ಲಭಿಸುತ್ತದೆ. ನಿಮಗೆ ಅರಿವಿದ್ದರೆ ಹಿರಿಯರನ್ನು ವಿಚಾರಿಸಿ ಶ್ರೇಷ್ಠ ನಾಮಸಮರ್ಪಣೆ ಮಾಡಿ ಅಥವಾ ಚಿತ್ರದೊಂದಿಗೆ ಮಂಗಳ ಆರಾಧನೆ ನಿರ್ವಹಿಸಿ. ಬೇರೆ ನುಡಿಗಳಲ್ಲೇ ಹೇಳುವುದಾದರೆ, ಈ ಯುಗದಲ್ಲಿ ಅನೇಕ ವ್ಯಕ್ತಿಗಳು ಕುಲದೇವತೆಯನ್ನು ಆರಾಧಿಸುವುದನ್ನು ವಿಸ್ಮರಿಸಿದ್ದಾರೆ. ಕಾರ್ಯಬಾಹುಲ್ಯ, ಕಾಯಕ ಮಾಡುವುದು, ನಗರದಿಂದ ದೂರವಿರುವುದು ಅಥವಾ ಇತರ ಗೊಂದಲದಲ್ಲಿ ನಗರಗಳಲ್ಲಿರುವ ಸಮಸ್ತರೂ ನಮ್ಮ ಕುಲವನ್ನು ವಿಸ್ಮರಿಸಿದ್ದಾರೆ ಮತ್ತು ನೀವು ಕನಿಷ್ಠ ಕುಲದ ನಾಮವನ್ನು ಪೂಜಿಸಲು ಅಶಕ್ತರಾಗಿದ್ದೀರಿ. ಆದ್ದರಿಂದ ಕುಲದ ನಾಮ ಸಮರ್ಪಣೆಯನ್ನು ಸಹ ಮಾಡಲು ಅಶಕ್ತರಾದ ಅನೇಕ ವ್ಯಕ್ತಿಗಳಿದ್ದಾರೆ. ಆದ್ದರಿಂದ ಕುಲದೇವತೆ ಯಾರೆಂದು ಅರಿಯಲು ವಿಸ್ಮರಿಸಬೇಡಿ ಮತ್ತು ನಿಶ್ಚಿತವಾಗಿ ಕೆಲವು ಕುಲದೇವತೆಗಳನ್ನು ಆರಾಧಿಸಲು ಆರಂಭಿಸಿ. ಸಮಸ್ತವೂ ನಿಮಗೆ ಮಂಗಳಕರವಾಗಿಯೇ ಸಾಗುತ್ತದೆ. ನಮ್ಮ ಗೃಹದ ಕುಲದೇವತೆ ನಮ್ಮೊಂದಿಗಿದ್ದರೆ ನಾವು ಎಲ್ಲಿದ್ದರೂ ಬದುಕಿನಲ್ಲಿ ಹರ್ಷದಿಂದ ಜೀವಿಸಬಹುದು. ನಮ್ಮ ಗೃಹದ ಕುಲದೇವತೆಯನ್ನು ನಾವೆಂದಿಗೂ ವಿಸ್ಮರಿಸಬಾರದು. ಮತ್ತು ಇನ್ನೂ ಹೆಚ್ಚು ಲಾಭಗಳಿದ್ದರೆ ನಾಳೆ ನಿಮಗೆ ಕೆಲವು ಸಂಗತಿಗಳು ಸಂಭವಿಸುತ್ತವೆ. ಈಗ ಏನೇ ಆಗಲಿ ಸ್ಮರಿಸಿರಿ, ನೀವು ಅಶುಭವನ್ನು ಆಶಿಸಿರಲಿಲ್ಲ, ನೀವು ಯಾರಿಗೂ ಕೇಡು ಮಾಡಿರಲಿಲ್ಲ, ನೀವು ನಿಮ್ಮ ಕಾಯಕವನ್ನು ನಿರ್ವಹಿಸಿದಿರಿ. ನೀವು ನಿಮ್ಮ ಪರಿವಾರಕ್ಕಾಗಿ ಶ್ರಮಿಸಿದರೂ ಕೆಲವರು ನಿಮ್ಮನ್ನು ಸಹಿಸುವುದಿಲ್ಲ. ಅವರು ಮತ್ಸರಪಡುತ್ತಾರೆ, ಅವರು ನಿಮ್ಮ ಪರೋಕ್ಷವಾಗಿ ನುಡಿಯುತ್ತಾರೆ, ಅವರು ನಿಮ್ಮ ಪತನಗೊಳ್ಳಲಿ ಎಂದು ಆಶಿಸುತ್ತಾರೆ. ಆದರೆ ಒಂದು ಸಂಗತಿ ಸುಸ್ಪಷ್ಟವಾಗಿದೆ, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವವರೆಗೆ ನಿಮ್ಮ ಅದೃಷ್ಟ ಕುಂಠಗೊಳ್ಳುವುದಿಲ್ಲ. ನೀವು ನಿಮ್ಮ ಮೇಲೆ ವಿಶ್ವಾಸವಿಟ್ಟಿರುವವರೆಗೆ ನಿಮ್ಮ ಏಳಿಗೆ ಎಂದಿಗೂ ಸ್ಥಗಿತಗೊಳ್ಳುವುದಿಲ್ಲ. ನೀವು ಗಮನಿಸಿದರೆ ನೀವು ಏಳಿಗೆ ಹೊಂದುತ್ತಿದ್ದೀರಿ ಎಂದರ್ಥ. ನಿಮ್ಮ ಬಗ್ಗೆ ಸಂವದಿಸುವುದು ಎಂದರೆ ನೀವು ಗೋಚರಿಸುತ್ತಿದ್ದೀರಿ ಎಂದರ್ಥ. ನಿಮ್ಮ ಬಗ್ಗೆ ಮತ್ಸರಪಡುತ್ತಿದ್ದಾರೆ ಎಂದರೆ ನೀವು ಸಾಧಿಸುತ್ತಿದ್ದೀರಿ ಎಂದರ್ಥ. ಆದ್ದರಿಂದ ಎಂದಿಗೂ ಅಂಜಬೇಡಿ. ನಾನು ನುಡಿದಂತೆ ಈ ಸಮಸ್ತ ಮಾರ್ಗೋಪಾಯಗಳನ್ನು ಪಾಲಿಸಿ. ಗೃಹದಲ್ಲಿ ದೀಪ ಬೆಳಗಿ ನೀವು ಸದಾ ಬಲಿಷ್ಠರಾಗಿರುತ್ತೀರಿ. ಯಾರು ಏನು ಭಾವಿಸುತ್ತಾರೆ? ನಾವು ಯಾರಿಗಾಗಿ ಜೀವಿಸಬೇಕಾಗಿಲ್ಲ, ನಾವು ಯಾರಿಗಾಗಿ ಬದುಕಬೇಕಾಗಿಲ್ಲ. ಆದ್ದರಿಂದ ಯಾರು ಏನು ಭಾವಿಸುತ್ತಾರೆ, ಅವರು ಏನು ಆಲೋಚಿಸುತ್ತಾರೆ ಎಂಬುದರ ಬಗ್ಗೆ ವ್ಯಥೆಪಡಬೇಡಿ. ಯಾರು ಏನು ಆಲೋಚಿಸಿದರೂ ನಿಮ್ಮ ಅದೃಷ್ಟವನ್ನು ತಡೆಯಲು ಯಾರೂ ಅಶಕ್ತರಾಗಿಲ್ಲ. ಧೈರ್ಯಶಾಲಿಗಳಾಗಿರಿ, ಸಕಾರಾತ್ಮಕವಾಗಿರಿ. ನಿಮ್ಮ ಜಯಕ್ಕೆ ನಿಮ್ಮ ಸಿದ್ಧತೆಯೇ ಮೂಲ. ಏನೇ ಆಗಲಿ ಚಿಂತಿಸಬೇಡಿ. ಇಂದಿನಿಂದ ನಿಮ್ಮ ಬದುಕು ಈ 4 ದಿನಗಳಿಂದ ಆರಂಭವಾಗುತ್ತದೆ. ನೀವು ಅತ್ಯಂತ ಹರ್ಷದ ಬದುಕನ್ನು ಸಾಗಿಸಲಿದ್ದೀರಿ. ನೀವೆಲ್ಲರೂ ಈ ದೃಶ್ಯಾವಳಿಯನ್ನು ಇಷ್ಟಪಟ್ಟರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನನಗೆ ಚಂದಾದಾರರಾಗಿ ಮತ್ತು ಆಸರೆ ನೀಡಿ. ವೀಕ್ಷಿಸಿದ್ದಕ್ಕೆ ವಂದನೆಗಳು.